ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 33ನೇ ಪ್ರಶ್ನೆ. ಜರಾಯುಜಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಜರಾಯುಜಗಳು ಎನ್ನುವರು. ಯಾವ ಪ್ರಾಣಿ ಅಥವಾ ಜೀವಿ ಮರಿಗಳಿಗೆ ಜನ್ಮ ನೀಡ್ತದಲ್ಲ ಅದನ್ನ ಜರಾಯುಜಗಳು ಅಂತ ಕರಿತೀವಿ. ಉದಾಹರಣೆ ನಾಯಿ, ಬೆಕ್ಕು, ಹಸು, ಮಾನವ. ಇವರೆಲ್ಲ ಜರಾಯುಜಗಳಿಗೆ ಉದಾಹರಣೆಗಳು. ಈಗ ನೀವು ಕೋಳೆ ನೋಡಿರಬಹುದು, ಹಾವು, ಹದ್ದು ಇವೆಲ್ಲ ಏನ್ ಮಾಡ್ತವೆ? ಮೊಟ್ಟೆಯನ್ನ ಇಡ್ತವೆ ಅಲ್ವಾ? ಮೊಟ್ಟೆಯನ್ನ ಇಟ್ಟು ಅದ್ರ ಮೇಲೆ ಕುತ್ಕೊಂಡು ಕಾವು ಕೊಟ್ಟು ಮರಿಯನ್ನ ಹೊರಗ್ ತರ್ಲಿಕ್ಕೆ ಸಹಾಯ ಮಾಡ್ತವೆ. ಆದ್ರೆ ಇಲ್ಲಿ ಜರಾಯುಜಗಳಲ್ಲಿ ಮೊಟ್ಟೆ ಇಡೋದಿಲ್ಲ, ಅವು ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತವೆ. ನೀವು ನಾಯಿ ಎಲ್ಲ ಯಾವಾಗಾದ್ರೂ ಮೊಟ್ಟೆ ಹಾಕಿರೋದನ್ನ ನೋಡಿದೀರಾ? ಇಲ್ಲ ಅಲ್ವಾ? ಯಾಕೆಂದ್ರೆ ನೇರವಾಗಿ ಅವು ಮರಿಗಳಿಗೆ ಜನ್ಮ ನೀಡುವಂತದ್ದಾಗಿದೆ. ಅಂಡಜಗಳಲ್ಲಿ ಏನಾಗ್ತದೆ? ಆ ಮೊಟ್ಟೆ ಏನಿರ್ತದಲ್ಲ ಅದರೊಳಗೆ ಭ್ರೂಣದ ಬೆಳವಣಿಗೆ ಆಗ್ತದೆ. ಆದ್ರೆ ಜರಾಯುಜದಲ್ಲಿ ಏನಾಗ್ತದೆ? ಹೆಣ್ಣು ಜೀವಿಯ ದೇಹದ ಒಳಗಡೆ ಆ ಭ್ರೂಣದ ಬೆಳವಣಿಗೆ ಆಗ್ತದೆ. ಆಮೇಲೆ ಸರಿಯಾದ ಒಂದು ಸಮಯ ಮುಗಿದ ಮೇಲೆ, ಭ್ರೂಣದ ಸಂಪೂರ್ಣ ಬೆಳವಣಿಗೆ ಆದ್ಮೇಲೆ ಅದು ಹೆಣ್ಣು ಜೀವಿಯಿಂದ ಹೊರಗಡೆ ಬರ್ತದೆ. ಅದು ಜರಾಯುಜಗಳಲ್ಲಿ. ಆದ್ರೆ ಅಂಡಜಗಳಲ್ಲಿ ಆ ಮೊಟ್ಟೆ ಬಿಳಿ ಭಾಗ ಏನಿರ್ತದಲ್ಲ ಅದು ಕ್ಯಾಲ್ಸಿಯಂನಿಂದ ಆದಂತಹ ಪದರ ಆಗಿರುತ್ತೆ. ಅದು ಬಹಳ ಗಟ್ಟಿಯಾಗಿರ್ತದೆ. ಅದು ಪೋಷಣೆಯನ್ನ, ಅದು ರಕ್ಷಣೆಯನ್ನ ಒದಗಿಸುವಂಥದ್ದು. ಆಮೇಲೆ ಅದ್ರೊಳಗಿರುವಂತಹ ಹಳದಿ ಲೋಳೆ ಇರ್ತದಲ್ಲ ಅದು ಮೊಟ್ಟೆಗೆ, ಅದ್ರೊಳಗಿರುವಂತಹ ಭ್ರೂಣಕ್ಕೆ ಏನಿದೆ ಅಲ್ಲ ಅದಕ್ಕೆ ಪೋಷಣೆಯನ್ನ ಒದಗಿಸುವಂತಹದ್ದಾಗಿದೆ. ಅದು ಅಂಡಜಗಳಲ್ಲಿ. ಆದ್ರೆ ಜರಾಯುಜಗಳಲ್ಲಿ ಏನಾಗ್ತದೆ? ಹೆಣ್ಣು ಜೀವಿಯ ಒಳಗಡೆ ಗರ್ಭಕೋಶದಲ್ಲಿ ಗರ್ಭಕೋಶಕ್ಕೆ ಹೋಗಿ ಭ್ರೂಣ ಅಂಟುಕೊಳ್ತದಲ್ಲ ಅಲ್ಲಿಯೇ ಅದು ಪೋಷಣೆಯನ್ನ ಪಡೀತದೆ. ಪ್ಲೆಸೆಂಟಾ ಅಂತ ಇರ್ತದೆ, ಅದರ ಮೂಲಕ ಅದು ಪೋಷಣೆಯನ್ನ ಪಡೀತದೆ. ಒಳನಾಟುವಿಕೆ ಅಂತ ಕಲ್ತಿದ್ದೀರಲ್ಲ ನೀವು. ಒಳನಾಟುವಿಕೆ ಅಂದ್ರೆ ಆ ಭ್ರೂಣ ಇರುವಂತದ್ದು ಹೋಗಿ ಗರ್ಭಾಶಯಕ್ಕೆ ಅಂಟಿಕೊಳ್ಳುತ್ತದೆ ಹೆಚ್ಚಿನ ಪೋಷಣೆಗೋಸ್ಕರ. ಈ ರೀತಿಯಾಗಿ ಜರಾಯುಜದಲ್ಲಿ ಭ್ರೂಣಕ್ಕೆ ಪೋಷಣೆ ಸಿಗುವಂತದ್ದು. ಜರಾಯುಜಗಳು ಅಂದ್ರೆ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು. ಉದಾಹರಣೆ ನೀವು ಇದು ಯಾವ್ದನ್ನ ಬೇಕಾದ್ರೂ ಬರಿಬಹುದು. ಇದರಲ್ಲಿ ಯಾವ್ದನ್ನ ಬೇಕಾದ್ರೂ, ಆನೆ, ಇವುಗಳೆಲ್ಲ ಉದಾಹರಣೆಗೆ ಬರಿಬಹುದು. ಥ್ಯಾಂಕ್ ಯು.